ಏನಾಯ್ತು ಮಯೂರಿ? ಯಾಕಿಷ್ಟು ಗಾಬರಿಲಿದೆಯಾ? ಹರ್ಷ, ಅದು ಆಗ್ಬಾರ್ದಾಗೋಗಿದೆ. ಅರ್ಜುನ್ ನಮ್ಮನ್ನ ಫಾಲೋ ಮಾಡ್ತಿದ್ದಾನೆ. ಅವನ ಕಣ್ಣಿಗೆ ನಾವು ಬಿದ್ರೆ ಕಷ್ಟ. ಬೇಗ ನಡಿ, ಅವನಿಂದ ಮೊದಲು ನಾವು ತಪ್ಪಿಸ್ಕೋಬೇಕು. ಒಳ್ಳೇದಾಯ್ತಲ್ಲ ಮಯೂರಿ. ಅರ್ಜುನ್ಗೆ ನನ್ಗೆ ಗೊತ್ತಿರೋ ಅಮೃತನ ವಿಚಾರನೆ ಎಲ್ಲ ಹೇಳಬೇಕು. ಅವನೇ ಬರ್ತಿರೋದು ಒಳ್ಳೇದೇ ಆಯ್ತಲ್ಲ ಮಯೂರಿ. ಅಯ್ಯೋ, ಅದನ್ನೆಲ್ಲ ಇವಾಗ ಹೇಳ್ಕೊಂಡು ಕೂರೋ ಸಮಯ ಅಲ್ಲ ಹರ್ಷ. ಬೇಗ ನಡಿ, ಮೊದಲು ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗೋಣ. ಅವನ್ ಕೈಗೆ ಸಿಗಾಕೊಂಡ್ರೆ ಕಷ್ಟ ಆಗುತ್ತೆ. ಆಮೇಲೆ ನೀನು ಅವ್ನಿಗೆ ಏನ್ ಹೇಳಿದ್ರು ಅವ್ನು ನಂಬಲ್ಲ. ಬೇಗ ನಡಿ, ಬೇಗ. ನೀನು ಹೇಳ್ತಿರೋದು ಸರಿಯಾಗಿದೆ ಮಯೂರಿ. ಈಗ ತಾನೇ ಬೈದು ಮನೆಯಿಂದ ಹೊರಗೆ ಹಾಕಿದ್ದಾನೆ. ಸರಿಯಾದ ಸಮಯ ನೋಡಿ ಬಾಂಬ್ ಹಾಕ್ಬೇಕು ಅವನಿಗೆ. ಹಾಗಾದ್ರೆ ಬೇಗ ಹೋಗು. ಅಲ್ಲ ಮಯೂರಿ, ಒಂದು ನಿಮಿಷ. ಅಲ್ಲ, ಅವನಿಗೆ ಇದನ್ನೆಲ್ಲ ಹೇಳಿದ್ರೆ ಏನು ತಪ್ಪು? ಅದು ಅಲ್ಲದೆ ನಾನು ಒಬ್ಬನೇ ಏನು ಇಲ್ವಲ್ಲ, ನೀನು ಜೊತೆಗೆ ಇದೆಯಲ್ಲ. ಮಯೂರಿ, ನನಗನ್ಸತ್ತೆ ಅರ್ಜುನ್ ನನ್ನ ಮಾತು ಕೇಳಿದ್ರು ಕೇಳ್ಬೋದು ಅನ್ಸತ್ತೆ. ವಿಚಾರ ಏನಂದ್ರೆ ಅಮೃತ ಮನುಷ್ಯಳೇ ಅಲ್ಲ. ಆ ಸತ್ಯ ಕೇಳಿದ್ರೆ ಅರ್ಜುನ್ ದಂಗಾಕ್ ಹೋಗ್ತಾನೆ. ಅರ್ಜುನ್ಗೆ ಹೇಳೋಗೋಣ, ಏನಂತೀಯ? ಅಯ್ಯೋ ಹರ್ಷ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಮೃತ ಏನಾದ್ರೂ ಆಗಿರ್ಲಿ, ಅದನ್ನೆಲ್ಲ ಕೇಳ್ಕೊಂಡು ಕೂರೋ ಅಷ್ಟು ಪೇಷನ್ಸ್ ಅರ್ಜುನ್ಗಿದೆ ಅಂತ ಅನ್ಕೊಂಡಿದ್ಯಾ? ನಾವಿಬ್ರು ಮನೇಲಿ ಯಾರಿಗೋ ಹೇಳ್ದೆ ಇಲ್ಲಿಗೆ ಬಂದಿರೋದೇನಾದ್ರೂ ಅವ್ನಿಗೆ ಗೊತ್ತಾದ್ರೆ ಮನೇಲಿ ದೊಡ್ಡ ರಂಪಾನೆ ಆಗೋಗುತ್ತೆ.